ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಇತ್ತು ನಂದು. ಇಸ್ರೇಲ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಜಿಯೋಗ್ರಫಿಕಲಿ ತನ್ನ ಒಂದು ಗಡಿ ರೇಖೆಯನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಳ್ಬಹುದು. ಲೆಬನಾನ್ ವಿಚಾರದಲ್ಲಿ ಒಂದು 60,000 ಜನ ಆ ಕಡೆ ಓಡಿಸ್ಬಿಟ್ರಾಗ ಲಿಟಾನಿ ನದಿಯಿಂದ ಆ ಕಡೆಗೆ ಇದೆಲ್ಲ ಆಗಬಹುದೇನೋ. ಆದರೆ ಇಸ್ರೇಲ್ ಮರುನಿರ್ಮಾಣಕ್ಕೆ ಹಣದ ಕಥೆ ಏನು, ಅವರ ಆರ್ಥಿಕ ಪರಿಸ್ಥಿತಿ ಏನು? ಈಗ ಇರಾನ್ ಬಗ್ಗೆ ಹೇಳ್ತಾರೆ 15 ವರ್ಷ ಬೇಕಪ್ಪ ಅಂತ. ಅವ್ರು ಹೋರ್ಮುಜನ್ನಾದರೂ ಇಟ್ಕೊಳ್ಬಹುದು, ಗಾರ್ಗನ್ನಾದರೂ ಇಟ್ಕೊಳ್ಬಹುದು, ಅಲ್ ಮಂಡೇಬ್ ಜಲಸಂಧಿಯನ್ನಾದರೂ ಇನ್ನೂ ಚೆನ್ನಾಗಿ ಇದು ಮಾಡ್ಕೊಳ್ಬಹುದಾಗತ್ತೆ. ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡಿದ್ರೆ ಸಾಕು ಸರ್. ಒಂದೇ ಒಂದು ನಮಗೆ ಯಾವುದೋ ನೈಸ್ ರೋಡ್ ಟೋಲ್ ಅಂತ ನಾವು ಮಾತಾಡ್ತೀವಲ್ಲ, ಈ ಟೋಲ್ ಕಥೆನೇ 1.25 ಕೋಟಿ ಪರ್ ಡೇ ಕಲೆಕ್ಷನ್ ಆಗುತ್ತೆ ಅಂತ ಕೆಲವರು ಮಾತಾಡ್ತಾರೆ. 1.25 ಕೋಟಿವರೆಗೂ ಬರುತ್ತಪ್ಪ ಅಲ್ಲಿ ಅಂತೇಳಿ. ಸೊ ಹೀಗಿದ್ದಾಗ ಈ ಥರ ಅವರು ಟೋಲ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇದೇ ಹಾರ್ಮುಜಲ್ಲಿ ಸಾವಿರಾರು ಕೋಟಿಗಳು ಸರ್, ಸಾವಿರಾರು ಕೋಟಿಗಳು ಹರಿದು ಬಂದುಬಿಡುತ್ತೆ ಅವ್ರಿಗೆ. ನಿರ್ಮಾಣ ದೊಡ್ಡ ಅಸಾಧ್ಯದ ಕೆಲಸ ಅಂತ ಅನಿಸಲ್ಲ. ವಾಟ್ ಅಬೌಟ್ ಇಸ್ರೇಲ್? ಬುದ್ಧಿಶಕ್ತಿಯಿಂದನೇ ಬೆಳೆದಿರತಕ್ಕಂಥ ಒಂದು ದೇಶ ಅದು. ಅಮೆರಿಕಕ್ಕೂ ಇದೇ ಇಸ್ರೇಲ್ನ ಮಿದುಳುಗಳೇ ಬೇಕು. ಬಟ್ ಇಸ್ರೇಲ್ನ ಸಂಪನ್ಮೂಲ ಹೇಗೆ? ಸುಮ್ಮನೆ ಅಂತೂ ಅಮೆರಿಕ ದುಡ್ಡು ಕೊಡಲ್ವಲ್ಲ ಅವ್ರಿಗೆ. ಅವ್ರ ಕಥೆ ಏನು ಅಂತ? ಇಸ್ರೇಲ್ದು ಏನ್ ಹೇಳಿದೆ ಅಂದ್ರೆ, ತಾವು ಸ್ವತಃ ಟೆಕ್ನಾಲಜಿಯಲ್ಲಿ ಇಷ್ಟು ಮುಂದುವರೆದಿದ್ದಾರೆ, ಹಾರ್ಡ್ ವರ್ಕಿಂಗ್ ಪೀಪಲ್ ಇದ್ದಾರೆ. ಎಲ್ಲ ಅವ್ರದ್ದು ಮಿಲಿಟರಿ ಹಾರ್ಡ್ವೇರ್ ಆಗ್ಲಿ, ಟೆಕ್ನಾಲಜಿ ಆಗ್ಲಿ, ಕೇವಲ ಇಸ್ರೇಲ್ದಲ್ಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ದಲ್ಲಿ ಅವ್ರದ್ದು ಇನ್ಫ್ಲೂಯೆನ್ಸ್ ಇದೆ. ಅಮೆರಿಕದಲ್ಲಿ ಆಗ್ಲಿ, ದೊಡ್ಡ ದೊಡ್ಡ ದೇಶಗಳಲ್ಲಾಗ್ಲಿ. ಸೊ ಅದರ ಸಲುವಾಗಿನೇ ಅವ್ರಿಗೆ ಯಾವ ಫೀಲ್ಡ್ ಅನ್ನು ತಗೋರಿ ನೀವು, ಅವ್ರ ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೆ ಇಸ್ರೇಲ್ದಲ್ಲಿ. ಏನಂತಂದ್ರೆ ಯಾರು ಮಾಡ್ಲಾರ್ದವ್ರು ಮಾಡಿ ತೋರಿಸ್ತಾರ ಆ ಟೈಪ್. ಅವ್ರಿಗೆ ನೋಡ್ತಾ ಇದ್ರೆ ಎಲ್ಲದ ಡೆಫಿಷನ್ಸ್ ಇದೆ, ನೀರಿಲ್ಲ, ಅದು ಟೆರೇನ್ ಸಪೋರ್ಟ್ ಮಾಡ್ತಾ ಇಲ್ಲ. ಮತ್ತೇನಂತಂದ್ರೆ ಇಸ್ರೇಲ್ ಇದುವರೆಗೆ ಕಂಟಿನ್ಯೂಸ್ ಆಗಿ ಅರಬ್ ವಾರ್, ಇರಾಕ್ ಎಲ್ಲರ ಜೊತೆಗೆ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಯುದ್ಧದಲ್ಲೇ ಬಂದಿದ್ದಾರೆ. ಲೆಬನಾನ್ ತಗೋ, ಹಮಾಸ್ ತಗೋ, ಪ್ಯಾಲೆಸ್ಟೈನ್ ತಗೋ, ಇಷ್ಟೆಲ್ಲ ಆದ್ರೂ ಅವ್ರಿಗೆ ಎಕನಾಮಿಕ್ ಕೊಲಾಪ್ಸ್ ಯಾಕಾಗಿಲ್ಲ ಅಂತಂದ್ರೆ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್, ಸೋರ್ಸ್ ಆಫ್ ಜನರೇಷನ್ ಅದು ಒಂದು ಇಟ್ ಇಸ್ ಅಟ್ ಪ್ಲೇಸ್. ಬಟ್ ಈಗ ಇರಾನ್ಗೆ ತಗೊಂಡ್ರೆ, ಇರಾನ್ದಲ್ಲಿ ಒಂದು ಆಯಿಲ್ ಇದೆ. ಈಗ ಎಡಿಷನಲ್ ಏನಂತಂದ್ರೆ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ ಹಾರ್ಮುಜ್ ದಲ್ಲಿ, ಆಲ್ಮೋಸ್ಟ್ ಹಾರ್ಮುಜ್ನ ಇಟ್ ವಿಲ್ ಬಿ ಏನಪ್ಪಾ ಅಂದ್ರೆ ಅದು ಅವರು ಅಮೆರಿಕ ಇದು ಸಾರಿ ಇರಾನ್ ಮತ್ತೆ ಓಮನ್ ಇಬ್ರು ಕೂಡಿ ಶೇರ್ ಮಾಡ್ಕೊತಾರೆ ಅದನ್ನ. ಅಂಡ್ ಇಟ್ ಈಸ್ ವೆರಿ ಮಚ್ ರೈಟ್. ಯಾಕಂದ್ರೆ ಯಾಕೆ ಮಾಡಬಾರ್ದು ಅವರು? ಸೊ ಈ ತರ ಎಕನಾಮಿಕಲಿ ಆ ಒಂದು ಮಿಡ್ಲ್ ಈಸ್ಟ್ ದಲ್ಲಿ ಎಲ್ಲರ ಕಡೆ ಆಯಿಲ್ ಇದೆ ಅಲ್ಲ, ಈಗಿಂದು ವರ್ಲ್ಡ್ ಇಕ್ವೇಶನ್ಸ್ ಯಾವ ತರ ಚೇಂಜ್ ಆಗ್ತಾರೆ ಅಂತಂದ್ರೆ, ರಷ್ಯಾ ಮತ್ತೆ ಚೈನಾ ಇದೇನಂತಂದ್ರೆ ಇರಾನ್ಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಅಪ್ ಗೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಆಯಿಲ್ ಇರೋದ ಕೇಂದ್ರನೇ ಇದೆ, ರೂಟ್ಸ್ ಇಲ್ಲೇ ಇದ್ದಾವ. ಸೊ ಡೆಫಿನೆಟ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ಚೈನಾಗಿ ಅದು ಅವ್ರದ್ದು ಪೋರ್ಟ್ಸ್ ಆಗ್ಲಿ ಇದಕ್ಕಾಗ್ಲಿ ಬಹಳಷ್ಟು ಉಪಯೋಗ ಇದೆ ಇರಾನ್. ಸೊ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ ಎಕನಾಮಿಕಲಿ, ಇವ್ರು ಸಪೋರ್ಟ್ ಅಂತೂ ಬರ್ತಾರೆ.